ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ZKNPL ಜಿ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ ಅಂದರೆ ಸಾಕಷ್ಟು ಲೀಗ್ಗಳು ಈ ರೀತಿ ನಡೀತಾ ಇರುತ್ತೆ. ಹಾಗೆ ಒಂದು ರೀತಿ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಇದು ಸಮಾಜದ ಮೇಲೆ ಬೀರ್ತಾ ಇರುತ್ತೆ, ಅಂದರೆ ಹೇಳೋದೊಂದು ಮಾಡೋದೊಂದು ಅಂತ. ಬಟ್ ಇಲ್ಲಿವರೆಗೂ ಕೂಡ ZKNPL ಯಾರೇ ಕೇಳಿದ್ರು ಒಂದು ರೀತಿ ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ, ಇಲ್ಲಿವರೆಗೂ ಸಕ್ಸಸ್ ಆಗಿ ಬರ್ತಾ ಇದೆ. ಸೊ ಈ ಸಕ್ಸಸ್ಗೆ ಕಾರಣ ಏನು ಸರ್? ಮೊದಲನೇದಾಗಿ ಫಸ್ಟು ಜಿ ಕನ್ನಡ ನ್ಯೂಸ್ಗೆ ಫಸ್ಟ್ ನನ್ನ ಧನ್ಯವಾದಗಳು. ಸುಮಾರು ಟೂರ್ನಮೆಂಟ್ಗಳು ನಡೆದಿದೆ. ಸುಮಾರು ಟೂರ್ನಮೆಂಟ್ಗಳಲ್ಲಿ ಪ್ಲೇಯರ್ಸ್ಗಳನ್ನ ಕರೆಕ್ಟ್ ವೇಯಲ್ಲಿ ಯಾರೂ ತೊಗೊಂಡೋಗಿಲ್ಲ, ಟ್ರೀಟು ಮಾಡಿಲ್ಲ, ಬೆಸ್ಟ್ ಅಂಪೈರ್ಸ್ಗಳಿಲ್ಲ, ಕಾಂಪಿಟೇಟರ್ಸ್ಗಳಿಲ್ಲ, ಬೆಸ್ಟ್ ಗ್ರೌಂಡ್ಸ್ಗಳಿಲ್ಲ, ಪ್ರೈಸ್ ಪಡಿಗಳೇ ಕೊಡ್ತಾ ಇಲ್ಲ. ಹೇಳೋದೊಂದು ಮಾಡೋದೊಂದು ಕಂಡೀಷನ್ ಸಪ್ಲೈ ಅವ್ರು ಹೇಳೋದೇ ಆ ಕಂಡೀಷನ್ ಸಪ್ಲೈಗಳೇ ಇಲ್ಲ ಅಲ್ಲಿ. ಈಗ ZKPL ಅಂದರೆ ನಮಗೆ ಪಾಸಿಟಿವ್ ಇಂಪ್ಯಾಕ್ಟ್ ಏನಕ್ಕೆ ಕೊಡ್ತಾ ಇದೆ ಅಂದರೆ ಪ್ರತಿಯೊಬ್ಬ ಪ್ರತಿಭೆ ಎಂಡ್ ಟು ಎಂಡ್ 300+ ಪ್ಲೇಯರ್ಸ್ಗೆ ಒಂದು ಚಾನ್ಸ್ ಸಿಗ್ತಾ ಇದೆ. ನಾವು ಒಂದೊಂದು ಪ್ರತಿಭೆಯವ್ರನ್ನೂ ಆಯ್ಕೆ ಮಾಡಿ ಅವ್ರಿಗೊಂದು ನಮ್ಮ ಕರ್ನಾಟಕಕ್ಕೆ ಒಂದು ಒಳ್ಳೆ ಕೀರ್ತಿ ತನ್ನುವಂಥ ಕೆಲಸ ನಮ್ಮ ZKNPL ಮಾಡ್ತಾ ಇದೆ. ಅದರಿಂದ ಪ್ರತಿಯೊಬ್ಬ ಪ್ಲೇಯರ್ಸ್ ಆಗಲಿ, ಎಲ್ಲೇ ಎಂಡ್ ಟು ಎಂಡ್ ಹೊಸ ಟ್ಯಾಲೆಂಟೆಡ್ ಪ್ಲೇಯರ್ಸ್ ಆಗಲಿ, ಹಳ್ಳಿಗಳಲ್ಲಿ ಸುಮಾರು ಪ್ಲೇಯರ್ಸ್ಗಳಿದ್ದಾರೆ. ನಾವು ಅವ್ರನ್ನ ಯಾರನ್ನೂ ಗುರುತಿಸೋಕ್ಕೆ ಅವ್ರಿಗೊಂದು ಅವಕಾಶ ಕೊಡ್ತಾ ಇರೋ ZKNPLಗೆ ಮೊದಲನೇದಾಗಿ ನನ್ನ ಧನ್ಯವಾದಗಳು. ನಮ್ಮ ಕರ್ನಾಟಕ ಜನತೆಗೆ ಹೇಳ್ತಾ ಇದ್ದೀವಿ, ಏನೇ ಆಗಲಿ, ಏನೇ ತೊಂದರೆಗಳಾಗಲ್ಲ, ಪ್ರತಿಯೊಬ್ಬರು ಪ್ಲೇಯರ್ಸ್ಗೂ ಆಂಬುಲೆನ್ಸ್ ಆಗಲಿ, ಮೆಡಿಕಲ್ ಆಗಲಿ, ಇನ್ಶೂರೆನ್ಸ್ ಆಗಲಿ ಎಲ್ಲ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಇರುತ್ತೆ. ಯಾರಿಗೂ ಅನ್ಯಾಯ ಆಗಲ್ಲ ಅಂತ ನಾನೊಂದು ಹೇಳಕ್ಕೆ ಬಯಸ್ತೀನಿ. ಎಸ್, ಇನ್ನು ಪ್ರೇಮ್ ಸರ್, ಈಗ ನಾನು ಆಗಲೇ ಹೇಳ್ದಂಗೆ ಕ್ರಿಕೆಟ್ ಅನ್ನೋದು ನಮ್ಮ ದೇಶದಲ್ಲಿ ಕೇವಲ ಒಂದು ಕ್ರೀಡೆ ಮಾತ್ರ ಅಲ್ಲ, ಅದೊಂದು ಎಮೋಷನ್ ಅಂತ ಹೇಳ್ಬೋದು. ಸೊ ಸಾಕಷ್ಟು ಟೂರ್ನಮೆಂಟ್ಸ್ ನಡೀತಾನೆ ಇರುತ್ತೆ, ಬೇರೆ ಬೇರೆ ಹೆಸರುಗಳಲ್ಲಿ, ಬೇರೆ ಬೇರೆ ಜಿಲ್ಲೆ, ತಾಲೂಕು, ಈ ರೀತಿ. ಸೊ ಬೇರೆ ಟೂರ್ನಮೆಂಟ್ಸ್ಗೂ ಹಾಗೂ ನಮ್ಮ ZKNPLಗೂ ಏನು ಡಿಫ್ರೆನ್ಸ್, ಹೇಗೆ ಭಿನ್ನ ಇದು ಅಂತ? ಒಂದು ಮೇಡಮ್, ಮೊದಲನೇದಾಗಿ ಟೂರ್ನಮೆಂಟ್ ಅಂತ ಅಂದಾಗ ದೊಡ್ಡದಾಗಿ ಆಯೋಜನೆ ಮಾಡ್ತೀವಿ ಅಂತ ಒಂದು ಪಬ್ಲಿಸಿಟಿನ ಆರಂಭಕ್ಕೆ ಕೊಡ್ತಾರೆ. ಆದ್ರೆ ಆ ಪಬ್ಲಿಸಿಟಿಯಲ್ಲಿ ಕೊಟ್ಟಂತ ಅಂಶಗಳನ್ನಾಗ್ಲಿ ಅಥವಾ ಆ ಪಬ್ಲಿಸಿಟಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳಾಗ್ಲಿ ಆಲ್ಮೋಸ್ಟ್ ಆಗಿ ನಡೆಯಲ್ಲ. ಆಮೇಲೆ ಅಲ್ಲಿ ಆಟ ಆರಂಭ ಆದಮೇಲೆ ಆ ಕಮಿಟಿಯ ರೂಲ್ಸ್ಗಳೇ ಬೇರೆ ಆಗಿರುತ್ತೆ, ಅಲ್ಲಿ ಪ್ಲೇಯರ್ಸಿಗೆ ಮೊದಲೇ ಹೇಳಿರುವಂಥ ರೂಲ್ಸ್ಗಳೇ ಬೇರೆ ಆಗಿರುತ್ತೆ. ಹಾಗಾಗಿ ಆ ಲೀಗ್ಗಳ ಮೇಲೆ ನಂಬಿಕೆಗಳು ಕಮ್ಮಿ. ಆದರೆ ಜಿ ನಡೆಸುವ ಲೀಗಿಗೂ ಲೋಕಲ್ ಲೀಗಿಗೂ ವ್ಯತ್ಯಾಸ ಏನಂತ ಹೇಳಿದ್ರೆ, ನಾವು ಅಫಿಷಿಯಲ್ ಆಗಿ ಲೀಗ್ನ ಮಾಡ್ತಾ ಇದ್ದೀವಿ, ಆಯ್ಕೆ ಆದರೂ ಹಾಗೆ ಆಗಿರುತ್ತೆ. KCA ಥರ ನಿಜವಾದ ಅಲ್ಲಿನ ಆಯ್ಕೆ ಸಮಿತಿಯವರೇ ಬಂದು ಕ್ರೀಡಾಪಟುಗಳನ್ನು ಆಯ್ಕೆ ಮಾಡ್ತಾರೆ. ಒಂದು ಜೊತೆಗೆ ನಾವೇನು ಹೇಳಿದೀವಲ್ವಾ, ಆ ಮೊತ್ತದಲ್ಲೂ ಕೂಡ ಯಾವುದೇ ರೀತಿಯ ವ್ಯತ್ಯಾಸ ಆಗಲ್ಲ. ಜೊತೆಗೆ ಸರ್ ಹೇಳಿದಾಗನೇ ಅತ್ಯುತ್ತಮವಾದ ಗ್ರೌಂಡ್ಗಳ ಆಯ್ಕೆ ಆಗುತ್ತೆ. ಕೆಲವು ಕಡೆಗೆ ನಾವು ಹೋಗಿರ್ತೀವಿ, ಕಾಮೆಂಟೇಟರ್ ವ್ಯವಸ್ಥೆ ಇರಲ್ಲ, ಅದು ಪ್ರಸಾರದ ವ್ಯವಸ್ಥೆ ಇರಲ್ಲ. ಅದೆಲ್ಲವೂ ಕೂಡ ಜಿ ಪ್ರೀಮಿಯರ್ ಲೀಗ್ ಯಾವುದೇ ಕಾರಣಕ್ಕೂ ವ್ಯತ್ಯಾಸಗಳಾಗಲ್ಲ. ಮತ್ತು ಬಹುಮುಖ್ಯವಾಗಿ ಹೇಳಿರುವ ಮೊತ್ತವನ್ನ ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ, ಗೆದ್ದ ತಂಡಕ್ಕೆ ಆ ಒಂದು ಫಿನಿಶಿಂಗ್ ಮೂಮೆಂಟ್ ಅಲ್ಲಿ ಸ್ವಲ್ಪ ಕೊಟ್ಟು ಕಳಿಸುವಂತದ್ದಾಗ್ಲಿ, ಅಲ್ಲಿ ಗಲಾಟೆ ನಡೆಯುತ್ತೆ. ಯಾವ್ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಒಂದು ಅಮೌಂಟ್ ಆದ್ರೆ ಇನ್ನೊಂದು ಉತ್ತಮವಾದ ಅಂಪೈರಿಂಗ್ ವ್ಯವಸ್ಥೆ ಇರಲ್ಲ ಅನ್ನೋದೊಂದಿರುತ್ತೆ. ಇಲ್ಲಿ ಕೂಡ ನುರಿತ ಅಂಪೈರ್ಗಳು ಇರ್ತಾರೆ, ಹಾಗಾಗಿ ಅಲ್ಲೂ ಕೂಡ ಯಾವುದೇ ಸಮಸ್ಯೆಗಳಾಗಲ್ಲ ನಿಮಗೆ. ಇನ್ನೊಂದು ಕಡೆಗೆ ಪ್ರಸಾರದಲ್ಲೂ ಕೂಡ ಯಾವುದೇ ರೀತಿ ತೊಂದರೆ ಆಗಲ್ಲ. ಬಹುಮುಖ್ಯವಾಗಿ ನಮಗೆ ಯಾರ್ಯಾರೆಲ್ಲ ಫ್ರಾಂಚೈಸಿಗಳಿಗಿರ್ತಾರೆ ಅವರಿಗೆ ನಾವು ಮೊದಲನೇದಾಗಿ ರೆಡ್ ಕಾರ್ಪೆಟ್ ವೆಲ್ಕಮ್ ಮಾಡ್ತೇವೆ. ಜೊತೆಗೆ ಅವರಿಗೆ ರಿಸ್ಟಿಂಕ್ಷನ್ ಇರ್ತೇವೆ. ಆದ್ರೆ ನಾವಿಲ್ಲಿ ಯಾವುದೇ ರೀತಿಯ ರಿಸ್ಟಿಂಕ್ಷನ್ ಎಲ್ಲ ಮುಕ್ತವಾದ ಅವಕಾಶವನ್ನು ಕೊಟ್ಟಿದ್ದೀವಿ. ಯಾವ ರೀತಿ ಅಂತ ಹೇಳಿದ್ರೆ, ಸಿಂಚನ ಬ್ರ್ಯಾಂಡ್ ಪ್ರಮೋಷನ್ಗೆ ಕೂಡ ಫ್ರೀಯ ವ್ಯವಸ್ಥೆಗಳು, ಅಂದ್ರೆ ಅವರ ಬ್ರ್ಯಾಂಡ್ ವ್ಯಾಲ್ಯೂಗಳನ್ನ ಯಾವ್ಯಾವ ಬ್ರ್ಯಾಂಡ್ ಜೊತೆ ಅವ್ರು ಕಮಿಟ್ ಆಗಿರ್ತಾರೆ, ಅದು ಜರ್ಸಿ ಮೇಲೆ ಆಗಿರ್ಬೋದು ಅಥವಾ ಗ್ರೌಂಡ್ ಅಲ್ಲಿ ಆಗಿರ್ಬೋದು, ಅವರ ಒಂದು ಬ್ರ್ಯಾಂಡ್ ವ್ಯಾಲ್ಯೂಗಳಿಗೂ ಕೂಡ ನಾವು ಅಷ್ಟೇ ಮಹತ್ವವನ್ನು ಕೊಡ್ತೇವೆ. ಜೊತೆಗೆ ಲೋಕಲ್ ಲೀಗ್ಗಳಲ್ಲಿ ಏನಾಗುತ್ತೆ, ಕ್ರೀಡಾಪಟುಗಳಿಗೆ ಒಂದು ವೇಳೆ ಹಾನಿ ಆದ್ರೆ ಆ ತಂಡದ ನಾಯಕ ಅಥವಾ ಯಾರು ಕರ್ಕೊಂಬಂದಾರೋ ಅವ್ರ ಜವಾಬ್ದಾರಿಯುತರಾಗಿರ್ತಾರೆ. ಬಟ್ ಜಿ ಅಲ್ಲಿ ಕಂಪ್ಲೀಟ್ಲಿ ಚೇಂಜ್ ಇರುತ್ತೆ. ಆತನ ರೆಸ್ಪಾನ್ಸಿಬಿಲಿಟಿ ಕೂಡ, ಮೆಡಿಕಲ್ ಇನ್ಶೂರೆನ್ಸ್ ವ್ಯವಸ್ಥೆ ಕೂಡ ಜಿ ಲೀಗಲ್ಲಿ ಇರೋದ್ರಿಂದ ಬೇರೆಲ್ಲ ಲೀಗಿಗೆ ಹೋಲಿಕೆ ಮಾಡಿದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟು. ನಾವೇನು IPL ಮಾದರಿ ಲೀಗ್ಗಳನ್ನು ನೋಡ್ತೀವಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅದೇ ಲೆವೆಲ್ಲಿನ ಆರ್ಗನೈಸೇಷನ್ ಜಿ ಮಾಡ್ತಾ ಇದೆ ಅಂತ ಹೇಳುವ ಸಿಂಚನ.